ಕುಂಭರಾಶಿಯವರಿಗೆ ನೋಡಿ, ಜನ್ಮದ ಶನೈಶ್ಚರ ಮೂಲ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಅದೊಂದು ಬಲ ನಿಮಗಿದೆ. ಶನೈಶ್ಚರ ಸ್ವಕ್ಷೇತ್ರದಲ್ಲಿದ್ದುಬಿಟ್ರೆ ಅದು ಅಧಿಕಾರ ಬಲ ಅಂತ. ಹೀಗಾಗಿ ಆಡಳಿತಾತ್ಮಕವಾಗಿರ್ತಕ್ಕಂಥವರಿಗೆ, ರಾಜಕೀಯ ವಲಯದಲ್ಲಿರ್ತಕ್ಕಂಥವರೇ, ಜನನಾಯಕರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಆಡಳಿತ ಶಕ್ತಿಯನ್ನು ಶನೈಶ್ಚರ ತಂದು ಕೊಡ್ತಾನೆ. ಗುರುವು ಕೂಡ ಪ್ರಾರಂಭದಲ್ಲಿ ನಿಮಗೆ ಅನಾನುಕೂಲವಾಗಿದೆ, ಆದರೆ ಮೇ ತಿಂಗಳಿಂದ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಮನೆ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಗೃಹ ನಿರ್ಮಾಣ ಅಥವಾ ಮನೆಗಳನ್ನು ರಿಪೇರಿ ಮಾಡಿಸ್ಕೊಳ್ತಕ್ಕಂಥದ್ದು, ಇನ್ನೇನೂ ನಿಮ್ಮ ಸೌಂದರ್ಯಕ್ಕೆ ತಕ್ಕನ ಹಾಗೆ, ಅಂದರೆ ನಿಮ್ಮ ಇಚ್ಛೆಗೆ ತಕ್ಕನ ಹಾಗೆ ಮನೆಯನ್ನು ಸಿದ್ಧ ಮಾಡ್ಕೊಳ್ತಕ್ಕಂಥದ್ದು, ವಾಹನ ಸಿದ್ಧ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ಏನಾದರೂ ಕಳೆದೋಗಿತ್ತು, ಮಿತ್ರರ ಏನು ನಿಮ್ಮ ಬಾಂಧವ್ಯ ಕತ್ತರಿಸೋಗಿತ್ತು, ಅಂಥದ್ದು ಮತ್ತೆ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಹಾಗಂತ ಮೈ ಮರೆಯೋ ಹಾಗಿಲ್ಲ. ಕಾರಣ ದ್ವಿತೀಯದ ರಾಹು ಮುಖದಲ್ಲಿ ಕಲೆಯನ್ನು ಉಂಟು ಮಾಡ್ತಾನೆ, ಹಲ್ಲಿನ ಬಾಧೆಗಳನ್ನು ತಂದು ಕೊಡ್ತಾನೆ, ಒಂಥರ ಆಹಾರ ವ್ಯತ್ಯಾಸ ಮಾಡಿ ಆರೋಗ್ಯವನ್ನು ಕ್ಷೀಣಿಸ್ತಾನೆ. ಅಷ್ಟಮದ ಕೇತು ನಷ್ಟ ಉಂಟು ಮಾಡ್ತಾನೆ. ಅನಗತ್ಯ ಖರ್ಚುಗಳನ್ನು ಆರೋಗ್ಯದ ಸಲುವಾಗಿ ಪ್ರತಿ ಬಾರಿ ವಾರಕ್ಕೊಂದು ಸಲ ಡಾಕ್ಟ್ರನ್ನ ಭೇಟಿ ಮಾಡಿ ಬರಬೇಕು, ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು, ಅಂಥದ್ದೊಂದು ಕಿರಿಕಿರಿ ತಂದಿಟ್ಬಿಡ್ತಾರೆ. ಹೀಗಾಗಿ ರಾಹು ಕೇತುಗಳನ್ನು ತುಂಬ ಎಚ್ಚರಿಕೆಯಿಂದ ತೊಗೋಬೇಕು. ನೀವು ಹಣ ಕಳ್ಕೊಳ್ತೀರಾ, ಯಾರಿಗೋ ಕೊಟ್ಬಿಡ್ತೀರಾ, ಕೊಟ್ಟಿದ್ದು ಮರ್ತೆ ಹೋಗಿಬಿಡುತ್ತೆ, ಹಾಗೆ ಹೊರಟು ಈ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಘರ್ಷಣೆಗಳು ಏರ್ಪಾಡಾಗ್ತಕ್ಕಂಥದ್ದು, ವಾಕ್ಸ್ಥಾನ ಅದು. ಹೀಗಾಗಿ ಮಾತು, ಸಂದೇಶ ಇವುಗಳ ಬಗ್ಗೆ, ಬರವಣಿಗೆ, ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕುಂಭರಾಶಿಯವರಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ ಈ ವರ್ಷ. ಹೀಗಾಗಿ ಶನೈಶ್ಚರ ಒಬ್ಬನೇ ನಿಮಗೆ ಕಾಪಾಡ್ತಕ್ಕಂಥ ಗ್ರಹ. ಹೀಗಾಗಿ ಎಚ್ಚರಿಕೆಯಲ್ಲಿ ಪ್ರತಿ ಕೆಲಸದಲ್ಲೂ ಸ್ವಲ್ಪ ಎಚ್ಚರ, ನಿಗಾ ವಹಿಸಿ. ಇನ್ನು ಕುಜನ ಸಂಚಾರ ಕೊನೆ ವೇಳೆಗೆ ಪಂಚಮಕ್ಕೆ ಬರ್ತಾನೆ. ಹೀಗಾಗಿ ಬುದ್ಧಿಗೆಡುತ್ತೆ, ಕೋಪ ಬರ್ತದೆ, ಇಂಥದ್ದೊಂದು ಸಾಧ್ಯತೆ ಇದೆ. ಹೀಗಾಗಿ ಸೆಲ್ಫ್ ಕಂಟ್ರೋಲ್ ಅಂತೀವಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಒಂದು ಚೌಕಟ್ಟು ಹಾಕಿಟ್ಕೊಳ್ತಕ್ಕಂಥದ್ದು. ಪ್ರಾರ್ಥನೆಗೆ ನೋಡಿ, ಒಂದು ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ, ಇನ್ನೊಂದು ಗಣಪತಿ ಕ್ಷೇತ್ರ, ಆನೆಗುಡ್ಡೆ ಗಣಪತಿ ತುಂಬ ಪ್ರಸಿದ್ಧಿ, ಪವಿತ್ರ ಕ್ಷೇತ್ರ. ಸಾಧ್ಯವಾದರೆ ಒಂದು ಸಲ ಹೋಗಿ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.